ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ಬರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ಒಂದು ಮಾರುತಿ ಸುಜುಕಿ 800 ಗಾಡಿ ಸೇಲ್ಗಿದೆ ಅಂತ ವಾಟ್ಸಪ್ ಮಾಡಿದ್ದೀರಾ? ಹೌದು ಸರ್. ಹಂಗೆ ಡೀಟೇಲ್ಸ್ ಕೊಟ್ಬಿಡಿ ಸರ್. ಗಾಡಿ ಯಾವ ಮಾಡಲ್ ಇದು? ಸರ್ 2000. 2000 ಗಾಡಿ ಎಷ್ಟು ಓಡಿದೆ ಸರ್? ಸರ್ ಒಂದು ಓಡಿದೆ, ಒಂದು ಚಿಲ್ಡ್ರನ್. 1 ಲಕ್ಷ ಚಿಲ್ಲರೆ ಓಡಿದೆಯಾ? ಹ್ಞೂ. ಓನರ್ ಎಷ್ಟಾಗಿದೆ ಸರ್? ಸರ್ ಓನರು 7 ಏನೋ ಆಗಿದೆ. ಏನು ಸರ್? 7 ಏನೋ ಆಗಿದೆ. ಓಕೆ, ಈಗ ಏಳನೇ ಓನರಲ್ಲಿದೆ ಗಾಡಿ. ಹಾಂ ನೆಕ್ಸ್ಟ್ ತಗೊಳ್ಳೋ 8ನೇ ಓನರು. ಹಾಂ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಎಲ್ಲ ರನ್ನಿಂಗ್ ಇದೆ ಸರ್, ಫ್ರೆಶ್ ರನ್ನಿಂಗ್. ಓಕೆ, ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋದು ಮಾಡಿಸ್ಕೋಬೇಕಾ? ಸರ್ CC ಇದು ಹುಣಸೂರಲ್ಲಿದೆ. ಹ್ಞೂ. ಹುಣಸೂರಿಂದ CC ಬೇಕಾದ್ರೆ ಎತ್ಕೊಡ್ತೀವಿ. ಈ ಹುಣಸೂರ್ದು ಗಾಡಿ ಇದು, ಹುಣಸೂರಿಂದ CC ಎತ್ಕೊಡ್ತೀರಾ? ಹಾಂ, ಹುಣಸೂರದೇ ಗಾಡಿ, ಕೊಡಗುನ ಗಾಡಿ. ಹಾಂ. ನಮ್ಗೆ ಅಲ್ಲಿಂದ CC ಎತ್ಕೊಟ್ಟಿದ್ರು, ನಾವು ಇಲ್ಲಿಗೆ ಹಾಕೊಂಡ್ಬಿಟ್ಟಿದ್ದೀವಿ. ಓಕೆ, ನೀವಿಲ್ಲ ಅಲ್ಲಿಂದ CC ಎತ್ಕೊಡ್ತೀರಿ ಇವಾಗ, ನೀವು ಇರತ್ತವಿಂದ? ನಾವು ಹುಣಸೂರಿಂದ ಎತ್ಕೊಡ್ತೀವಿ. ಓಕೆ ಸರ್, ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ? ಏನೂ ಇಲ್ಲ ಸರ್, ಟಿಂಕರಿಂಗ್ ಏನೂ ಇಲ್ಲ. ಓಕೆ 5 ಟೈರುವೆ ಒಂದು ಮುಕ್ಕಾಲು ಭಾಗ ಇದೆ. ಓಕೆ ಹಾಂ. ಅಂದ್ರೆ ಒಂದು 30% ಕಮ್ಮಿ ಆಗಿದೆ ಅಷ್ಟೇ. ಹಾಂ, ಸರಿ ಸರ್, ಆಯ್ತು. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ? ಎಲ್ಲ ರನ್ನಿಂಗ್ ಇದೆ ಸರ್. ಸರ್, ಯಾವ್ದಾದ್ರು ಫೈನ್ಗಳು, ಸಿಗ್ನಲ್ ಜಂಪ್, ಓವರ್ ಸ್ಪೀಡು, ಏನಿಲ್ಲ ಸರ್. ಇದು ನಮ್ದು ಹಳ್ಳಿ ಅಲ್ವಾ, ಹಳ್ಳಿ. ಈ ಕಡೆ ಒಂದು 15 ಕಿಲೋಮೀಟರ್ ಹಳ್ಳಿ. ಸಿಟಿ ಕಡೆ ಹಂಗೆ ಹೋಗೇ ಇಲ್ಲ ಹಂಗಾದ್ರೆ? ಹಾಂ, ಸಿಟಿ ಕಡೆ ಎಲ್ಲೂ ಹೋಗಿಲ್ಲ. ಓಕೆ, ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಹಾಕ್ಸಿದ್ದೀರಾ ಸರ್? ಏನು ಮಾಡಿಲ್ಲ ಸರ್, ಏನು ಮಾಡಿಲ್ಲ. ಓಕೆ, ಟೈರ್ ಕಂಡೀಷನ್ನು 70% ಐತೆ ಅಂದರೆ? ಒಂದು 30 ಭಾಗ ಕಮ್ಮಿ ಆಗಿದೆ ಅಷ್ಟೇ, ಇನ್ನೊಂದು 70 ಭಾಗ ಇದೆ. ಓಕೆ, ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ? ಏನಿಲ್ಲ ಸರ್. ಸರ್, ಇದು ಇಂಟೀರಿಯರ್ ಏನೇನು ಬರುತ್ತೆ ಸರ್? ಅದು ಪ್ಯೂರ್ ಪೆಟ್ರೋಲು. ಪ್ಯೂರ್ ಪೆಟ್ರೋಲು. ಓಕೆ, ಇದು AC ಬರುತ್ತಾ ಅಥವಾ ಪವರ್ ಸ್ಟೇರಿಂಗ್? ಮುಂದ್ಗಡೆ ಮುಂದ್ಗಡೆ ಮಾಮೂಲಿ ಮೊದಲು ಬಂದಿದ್ದ ಸಿಂಪಲ್ AC. ಹಾಂ. ಸ್ಟೇರಿಂಗ್ ಹತ್ರ ಹೌದು, ಒಂದು ಸಿಂಪಲ್ AC ಇದೆ. ಒಂದು ಸಿಂಪಲ್ AC ಇದೆ. ಇದು ಸ್ಟೇರಿಂಗ್ ಮಾಮೂಲಿ ಆರ್ಡಿನರಿ ಸ್ಟೇರಿಂಗ್. ನಾರ್ಮಲ್ ಸ್ಟೇರಿಂಗ್? ನಾರ್ಮಲ್ ಸ್ಟೇರಿಂಗು. ವಿಂಡೋಸು ಮ್ಯಾನ್ಯುವಲ್ ವಿಂಡೋಸೇ? ಮಾಮೂಲಿ ಖಾಲಿ ಪೆಟ್ರೋಲು, ಪ್ಯೂರ್ ಪೆಟ್ರೋಲು. ಫ್ಯೂಲ್ ಪೆಟ್ರೋಲು. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಮೈಲೇಜು ಬಂಕಲ್ ಹಾಕಿದ್ರೆ 22 ಬರುತ್ತೆ. ಹ್ಞೂ. ಬಂಕಲ್ ಹಾಕಿದ್ರೆ. ಇಲ್ಲಿ ಬ್ಲಾಕ್ ಅಲ್ಲಿ ಏನಾರು ಹಾಕ್ಸ್ಕೊತೀನಿ ಅಂತಂದ್ರೆ 20 ಬರುತ್ತೆ. ಓಕೆ, ಒಂದು 20ರಿಂದ 22 ಬರುತ್ತೆ. ಬಂಕಲ್ ಹಾಕಿದ್ರೆ ಪಕ್ಕ 22 ಬರುತ್ತೆ. 22 ಬರುತ್ತೆ. 22 ಪಕ್ಕ ಬಂಕಲ್ ಹಾಕ್ಸಿದ್ರೆ. ಬ್ಲಾಕ್ ಅಲ್ಲಿ ಹಾಕ್ಸಿದ್ರೆ 20 ಬರುತ್ತೆ. ಓಕೆ, ಗಾಡಿಗೆ ಮ್ಯಾಗ್ವಿಲ್ ಏನಾದ್ರು ಹಾಕ್ಸಿದ್ದೀರಾ ಸರ್? ಇಲ್ಲ ಸರ್, ಮ್ಯಾಗ್ವಿಲ್ ಏನು ಹಾಕ್ಸಿಲ್ಲ. ನಾನು ಈಗೊಂದು 5 ತಿಂಗಳು ಆಗಿಲ್ಲ, 3 ತಿಂಗಳು ಏನಾಗಿದೆ ಅಷ್ಟೇ ನಾನು ತಗೊಂಡು. ಹಾಂ. ಅದು ನಾನು ಕಲಿಬೇಕಂತ ಹಾಕಂದೆ. ಹಾಂ. ಅದು ಕಲಿಯೋಕ್ಕೆ ಒಂದು ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗ್ಬಿಡ್ತು, ಮನೇಲಿ ಅಮ್ಮ ತೀರೋದ್ರು. ಹಾಂ. ಅದು ಇದು ಅನ್ಕೊಂಡು ಕಲಿಯೋಕ್ಕಾಗಲಿಲ್ಲ. ಈಗ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ. ಓಕೆ, ಅದರಿಂದ ಇದು ಓಮಿನಿ ಮಾಡ್ಬೇಕಂತ ಕೊಟ್ಬಿಡ್ತಾ ಇರೋದು. ಸರಿ ಸರ್, ಆಯ್ತು, ಹಂಗೆ ಮಾಡಿ, ಪರವಾಗಿಲ್ಲ. ಓಕೆ. ಮತ್ತೆ ಲೊಕೇಶನ್ ಎಲ್ಲಿ ಬರ್ತದೆ ಸರ್ ಇದು? ಲೊಕೇಶನು ಅನಗೋಡು ಹೋಬಳಿ, ಹಾಂ. ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ತಾಲೂಕು ಯಾವ ಸರ್? ಹುಣಸೂರು ತಾಲೂಕು? ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ಮೈಸೂರು ಜಿಲ್ಲೆ. ಓಕೆ ಸರ್, ಆಯ್ತು. ಇದು ಗಾಡಿಗೆ ನೀವೇನು ಸರ್ ಓನರ್? ನಾವೇ ಓನರ್ ಸರ್. ಈಗ ಹಂಗೆ ಕೊನೆಯದಾಗಿ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಕೊಡ್ತಾ ಇದ್ದೀರಿ ಗಾಡಿಗೆ? ಸರ್ 75 ಹೇಳ್ತಾ ಇದ್ದೀನಿ. 75,000 ಫೈನಲ್ ಬತ್ತು ಅಂದರೆ 70 ಡೌನ್ ಫಿಗರ್ ಮಾಡಿ ಕೊಟ್ಬಿಡ್ತೀನಿ. ಹೌದಾ? ಹ್ಞೂ. ಓಕೆ ಸರ್, ಆಯಿತು. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನಿಮ್ಮ ನಂಬರ್ ಕೊಟ್ಟಿರ್ತೀನಿ. ಓಕೆ ಸರ್, ನಂಬರ್ ಹಾಕಿ ನಮ್ಮ. ಸರಿ ಸರ್, ಆಯ್ತು, ನೋಡೋಣ ತಗೊಳ್ಳಿ, ಟ್ರೈ ಮಾಡೋಣ. ಓಕೆ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ
ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.